ನಮಸ್ಕಾರ ಸ್ನೇಹಿತರೆ, ಸಕ್ಕಸಂತು ಚಾನಲ್ಗೆ ಸ್ವಾಗತ. ನಾನು ಹೊಸ ವಿಡಿಯೋ ಇಟ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಏನಿದು ಹೊಸ ಬಿಸ್ನೆಸ್ ಅಂದ್ರೆ ಹೊಸ ಬಿಸ್ನೆಸ್ ಐಡಿಯಾ ಇಟ್ಕೊಂಡು ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಏನಿದು ಅಂದ್ರೆ 25,000ಕ್ಕಿಂತ ಒಂದು ಮಟ್ಟಕ್ಕೆ ಕಮ್ಮಿ ಇನ್ವೆಸ್ಟ್ಮೆಂಟ್ ಮಾಡಿ ಪ್ರತಿ ತಿಂಗಳು ನೀವು 50,000ದಷ್ಟು ವರಮಾನ ಗಳಿಸಬಹುದು ಈ ಬಿಸ್ನೆಸ್ ಐಡಿಯಾ ಇಂದ. ಈ 4 ಬಿಸ್ನೆಸ್ ಐಡಿಯಾಗಳನ್ನ ಸಂಪೂರ್ಣವಾಗಿ ನೋಡಿ. ಅದರಲ್ಲೂ 3ನೇ ಬಿಸ್ನೆಸ್ ಐಡಿಯಾ ತುಂಬಾ ಚೆನ್ನಾಗಿದೆ, ತುಂಬಾ ಜನಕ್ಕೆ ವರ್ಕೌಟ್ ಕೂಡ ಆಗಿದೆ. ಅದರಲ್ಲಿ ಲಕ್ಷಾಂತರ ಜನ ಕೂಡ ಬಿಸ್ನೆಸ್ ನ ಕೂಡ ಮಾಡಿದ್ದಾರೆ. ಸ್ನೇಹಿತರೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಈ ಬಿಸ್ನೆಸ್ ಐಡಿಯಾಗಳನ್ನ ಸಂಪೂರ್ಣವಾಗಿ ಸಂಕ್ಷಿಪ್ತವಾಗಿ ನೋಡಿ, ಅರ್ಧಂಬರ್ಧ ಓಡಿಸ್ದಂಗೆ ನೋಡೋದ್ರಿಂದ ನಿಮಗೆ ಕರೆಕ್ಟ್ ಆಗಿರೋ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇ ಬಿಸ್ನೆಸ್ ಐಡಿಯಾ ಬಂದ್ಬಿಟ್ಟು ಇದು ಹಾಸ್ಟೆಲ್ ಅಲ್ಲಿ ಇರೋ ಹುಡುಗರಿಗೆ ಹಾಗೂ ಹಾಸ್ಟೆಲ್ ಅಥವಾ PG ಅಲ್ಲಿ ಇರೋ ಹುಡುಗರಿಗೆ, ಅಥವಾ ಇವಾಗ ಬೆಂಗಳೂರು ಹತ್ರ ನಗರಗಳಲ್ಲಿ ಅಥವಾ ಯಾವುದೇ ನಗರದಲ್ಲಿ ಅಥವಾ ಯಾವುದೋ ಹೊಸ ಜಾಗಕ್ಕೆ ಬಂದು ಕೆಲ್ಸಕ್ಕೆ ಸೇರ್ಕೋತಾರೆ, ಇನ್ನ ಮದುವೆ ಆಗಿರಲ್ಲ, ಅವರೇ ಒಬ್ಬರೇ ಉಳಿದಿರ್ತಾರಲ್ಲ, ಆ ರೂಮ್ಗಳಲ್ಲಿ ಉಳ್ಕೊಂಡಿರ್ತಾರೆ, ಅಂತವ್ರಿಗೆ ನೀವು ಆನ್ಲೈನ್ ಟಿಫಿನ್ ಬಿಸ್ನೆಸ್ ನ ಶುರು ಮಾಡಬಹುದು. ಇವ್ರಿಗೆ ಪ್ರತಿನಿತ್ಯವೂ ಮಧ್ಯಾಹ್ನದ ಊಟ ಅಥವಾ ರಾತ್ರಿ ಊಟ ಎರಡೂ ಸೇರ್ಕೊಂಡು ತಿಂಗಳಿಗೆ ಇಷ್ಟು ಅಂತ ಕಲೆಕ್ಟ್ ಮಾಡ್ಕೊಂತ ಬರ್ಬೋದು. ಇದರಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಆಗಲ್ಲ. ಏನಂದ್ರೆ ಪಾತ್ರೆಗಳು ಬೇಕು ಅಥವಾ ಅಡುಗೆ ಸಾಮಗ್ರಿ ಬೇಕು, ಅಷ್ಟೇ ಸ್ಟಾರ್ಟಿಂಗ್ ಖರ್ಚಾಗುತ್ತೆ. ಒಂದ್ಸಲ ನೀವು ಒಳ್ಳೆ ರುಚಿ ಕೊಡ್ತೀರಾ, ಕ್ವಾಲಿಟಿ ಕೊಡ್ತೀರಾ ಅಂತಂದ್ರೆ ಈ ಕೇಟರಿಂಗ್ ಅಲ್ಲ, ಇದು ಆನ್ಲೈನ್ ಟಿಫಿನ್ ಬಿಸ್ನೆಸ್ ಅಲ್ಲಿ ನೀವು ಒಳ್ಳೆ ಲಾಭನ ಗಳಿಸಬಹುದು. ನಿಮ್ಮ ಕಸ್ಟಮರ್ ಕೂಡ ನಿಮ್ಮ ಊಟದಲ್ಲಿ ಇವಾಗ ಸೋಡಾ ಬಳಸ್ದಂಗೆ ಒಳ್ಳೆ ಕ್ವಾಲಿಟಿ ಕೊಟ್ಕೊಂಡು, ಹೈಜೀನ್ ಕೊಟ್ಕೊಂಡು, ಒಳ್ಳೆ ನಿಮಗೆ ಟೇಸ್ಟ್ ಕೂಡ ಇದ್ರೆ ಜನ ನಿಮ್ಮನ್ನ ಬಿಟ್ಟು ಹೋಗಲ್ಲ. ಇನ್ನ ಹಲವಾರು ಜನ ಕೇಳ್ತಾರೆ, ಅವರು ಕೂಡ ನಿಮ್ಮ ಆನ್ಲೈನ್ ಟಿಫಿನ್ ಬಿಸ್ನೆಸ್ಗೆ ಜಾಯಿನ್ ಆಗ್ತಾರೆ. ಈ 2ನೇ ಬಿಸ್ನೆಸ್ ಐಡಿಯಾ ಬಂದ್ಬಿಟ್ಟು ಬ್ಯೂಟಿ ಪಾರ್ಲರ್ ಬಿಸ್ನೆಸ್. ಇವತ್ತಿಗೆ ಮಹಿಳೆಯರು ಹಾಗೂ ಪುರುಷರು ಇಬ್ಬರು ಕೂಡ ಬ್ಯೂಟಿ ಪಾರ್ಲರ್ಗೆ, ಅವರವರ ಸಲೂನ್ಗಳಿಗೆ, ಯೂನಿಸೆಕ್ಸ್ ಸಲೂನ್ಗಳು ಕೂಡ ಇವಾಗೆಲ್ಲ ಓಪನ್ ಆಗಿದಾವೆ, ಅಲ್ಲಿಗೆ ಹೋಗ್ತಾರೆ ಜನರು. ಇವಾಗ ಕಾಮನ್ ಆಗ್ಬಿಟ್ಟಿದೆ. ಮುಂಚಿನ ಕಾಲದಲ್ಲಿ ಕೇವಲ ಹೆಣ್ಮಕ್ಳಿಗೆ ಮಾತ್ರ ಸೀಮಿತವಾದ ಈ ಬ್ಯೂಟಿ ಪಾರ್ಲರ್ ಅಥವಾ ಸಲೂನ್ ಬಿಸ್ನೆಸ್ ಗಂಡ್ಮಕ್ಳು ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲೂ ಹೆಣ್ಮಕ್ಳು ಹೌಸ್ ವೈಫ್ಗಳು ಯಾರಿದ್ದಾರೆ, ಮನೇಲಿ ಕೂತ್ಕೊಂಡಿದ್ದಾರೆ, ಅವರು ಕೂಡ ಅವರ ಮನೇಲಿ ಇರೋ ಜಾಗದಲ್ಲೇ ಒಂದು ತರಬೇತಿನ ಪಡ್ಕೊಂಡು, ಉಪಕರಣಗಳನ್ನ ತಗೊಂಡು ಮನೇಲೆ ಕೂತ್ಕೊಂಡು ಆರಾಮಾಗಿ ಶುರು ಮಾಡೋ ಒಂದು ಚಿಕ್ಕ ರೂಮ್ ಇದ್ರೆ ಸಾಕು, ಮನೇಲೆ ಅಲ್ಲಿಂದನೇ ಶುರು ಮಾಡಬಹುದು ಈ ಬಿಸ್ನೆಸ್ ನ. ಹಾಗೂ ಹೊಸ ರೀತಿಯಲ್ಲಿ ನೀವು ಚೆನ್ನಾಗಿ ಬೆಳೆದ ಮೇಲೆ ಒಂದು ಬ್ರ್ಯಾಂಡ್ ಮಾಡಿ ಒಂದು ಸಲೂನ್ ಅಥವಾ ಯೂನಿಸೆಕ್ಸ್ ಸಲೂನ್ ಅಥವಾ ಬ್ಯೂಟಿ ಪಾರ್ಲರ್ ಸಪರೇಟ್ ಇಡಬಹುದು. ನೀವು ಮನೇಲಿ ವರ್ಕ್ ಆಗಿ ಆ ಕಸ್ಟಮರ್ ಅಲ್ಲಿ ಬರ್ತಾ ಹೋಗ್ತಾರೆ, ಹಾಗೂ ಇನ್ನ ಹೆಚ್ಚಿನ ಕಸ್ಟಮರ್ಗಳು ನಿಮ್ಗೆ ಆಕರ್ಷಿತರಾಗಿ ವಾಪಸ್ ನಿಮಗೂ ಕೂಡ ಬರ್ತಾರೆ. ಚೆನ್ನಾಗೆಲ್ಲ ಓಡಿದ್ಮೇಲೆ ನೀವು ಮುಂದೆ ಸಿಕ್ಕಾಬಟ್ಟೆ ಒಂದು 10-15 ವರ್ಷ ಅಂದ್ರೆ ಫ್ರಾಂಚೈಸಿ ಬಿಸ್ನೆಸ್ ಆಗಿ ಕೂಡ ಇದು ಆಪರೇಟ್ ಆಗುತ್ತೆ. 3ನೇ ಬಿಸ್ನೆಸ್ ಐಡಿಯಾ ಬಂದ್ಬಿಟ್ಟು ಟೀ ಶರ್ಟ್ ಹಾಗೂ ಮಗ್ಗಳ ಮೇಲೆ ಪ್ರಿಂಟಿಂಗ್ ಮಾಡೋದು. ಇವಾಗ ಬರ್ಡೇಗೆ, ಯಾವುದೇ ಸೆಲೆಬ್ರೇಷನ್ ಇರ್ಬೋದು, ಪಾಪ ಹುಟ್ಟಿದ್ರೆ, ಪ್ರೆಗ್ನೆನ್ಸಿ, ಎಲ್ಲದಕ್ಕೂ ಟಿ ಶರ್ಟ್ ಇರುತ್ತೆ, ಖಾಲಿ ಬ್ಲ್ಯಾಕ್, ವೈಟ್, ರೆಡ್ ಟಿ ಶರ್ಟ್ ಇರುತ್ತೆ, ಅದ್ರ ಮೇಲೆ ವರ್ಡಿಂಗ್ಸ್ ಬರೆದಿರ್ತಾರೆ, ಫಾದರ್ ಟು ಬಿ, ಮದರ್ ಟು ಬಿ, ಆ ಥರ ಎಲ್ಲ ಸೆಲೆಬ್ರೇಷನ್ಗಳಿಗೆ ಹಾಕೊಂತಾರೆ. ಮಗ್ಗುಗಳನ್ನ ಕೂಡ ಕೊಡ್ತಾರೆ. ಕಾರ್ಪೊರೇಟ್ ಅಲ್ಲಿ ಕೊಡ್ತಾರೆ, ಕಂಪನಿಗಳಲ್ಲಿ ಕೊಡ್ತಾರೆ, ಗೊತ್ತಿರೋರು ಕೊಡ್ತಾರೆ. ಯಾರೋ ಒಂದು ಚಿಕ್ಕ ಪುಟ್ಟ ಕಂಪನಿ ಇದ್ರೆ 20-30 ಜನ ಕೆಲಸ ಮಾಡ್ತಾರೆ, ಅವರೆಲ್ಲರಿಗೂ ಒಂದು ಸಿಮಿಲರ್ ಮಗು, ಅವ್ರ ಕಂಪನಿ ಲೋಗೋ ಕೊಡೋದು, ಪೆನ್ಗಳು ಕೊಡೋದು, ಅದನ್ನೆಲ್ಲ ಶುರು ಮಾಡೋದು. ಆಯ್ತಾ, ಇದು 3ನೇ ಬಿಸ್ನೆಸ್ ಐಡಿಯಾ ಆಗಿರುತ್ತೆ. 4ನೇ ಬಿಸ್ನೆಸ್ ಐಡಿಯಾ ಬಂದ್ಬಿಟ್ಟು ಟ್ರಾವೆಲ್ ಏಜೆನ್ಸಿ. ಇದು ಅಷ್ಟೊಂದು ದುಡ್ಡು ಖರ್ಚಾಗಲ್ಲ ಈ ಬಿಸ್ನೆಸ್ ನ ಓಪನ್ ಮಾಡ್ಲಿಕ್ಕೆ. ಟಿಕೆಟ್ ಬುಕಿಂಗು, ಹೋಟೆಲ್ ಬುಕಿಂಗು, ಒಂದರಿಂದ ಅವ್ರ ಮನೆಯಿಂದ ಶುರು ಮಾಡಿದ್ರೆ ಅವ್ರನ್ನ ಕರ್ಕೊಂಡೋಗಿ ಅಲ್ಲಿ ಜಾಗಕ್ಕೆ ಕಳಿಸಿ, ಒಂದು ಗೋವಾ ತರ ಜಾಗಕ್ಕೆ ಕಳ್ಸಿದ್ರೆ ಎಕ್ಸಾಂಪಲ್, ಅಲ್ಲಿ ಕಳಿಸಿ ಅವರೆಲ್ಲ ತಿರ್ಗಾಡಿಕೊಂಡು ಅಲ್ಲೆಲ್ಲ ಮಾಡಿ ಅವ್ರು ವಾಪಸ್ಸು ಉಳ್ಕೊಳಕ್ಕೂ ಒಂದು ಜಾಗ ಮಾಡ್ಕೊಟ್ಟು, ವಾಪಸ್ಸು ಅವ್ರ ಮನೆಗೆ ಬರೋವರೆಗೂ ಏನೇನು ಬುಕಿಂಗ್ ಬರಬೇಕು, ಎಲ್ಲೆಲ್ಲ ಅವ್ರಿಗೆ ಏನೇನು ಸೌಲಭ್ಯಗಳು ಬೇಕೋ ಎಲ್ಲ ಕೊಡ್ಕೊಂತ ಬರ್ಬೋದು. ಇಲ್ಲಿ ಓಪನ್ ಮಾಡಕ್ಕೆ ಈ ಬಿಸ್ನೆಸ್ ಜಾಸ್ತಿ ನಿಮ್ಗೆ ಹಣ ಖರ್ಚಾಗಲ್ಲ, ಆದ್ರೆ ರಿಸ್ಕ್ ಬಿಸ್ನೆಸ್ ಇದು ಅಂತ ಹೇಳ್ಬೋದು. ಏನಾದ್ರೂ ಮಿಸ್ ಆದ್ರೆ ತುಂಬಾ ಹಣನ ಕಳ್ಕೊಳ್ಳೋ ಚಾನ್ಸಸ್ ಕೂಡ ಇದೆ. ಎಷ್ಟು ಹಾಕಿರ್ತೀರ ಅಷ್ಟು ಹಣ ಕಳ್ಕೊಳ್ಳೋ ಚಾನ್ಸ್ ಇರುತ್ತೆ. ಹಾಗೂ ನಿಮ್ಮ ಕಸ್ಟಮರ್ ಕೂಡ ಒಳ್ಳೆ ರಿವ್ಯೂಸ್ ನ ಕೊಡದೇ ಇದ್ರೆ ಕೂಡ ಹೊಸ ಕಸ್ಟಮರ್ಸ್ ನಿಮ್ಗೆ ಬರಲ್ಲ. ಇದು 4 ಬಿಸ್ನೆಸ್ ಐಡಿಯಾಗಳು 25,000ದಿಂದನೇ ಶುರು ಮಾಡಬಹುದಾದ 25,000-35,000 ರೂಪಾಯಿ ನಿಮ್ಮ ಜೇಬಲ್ಲಿ ಇದ್ರೆ ಈ ಬಿಸ್ನೆಸ್ ಗಳನ್ನ ಶುರು ಮಾಡಬಹುದು. ಎಷ್ಟೋ ಜನ ಅನ್ಕೊಂತಾರೆ ಬಿಸ್ನೆಸ್ ಓಪನ್ ಮಾಡೋದ್ರೆ ಲಕ್ಷಾಂತರ ಹಣ ಬೇಕು ಅಂತ, ಅದೆಲ್ಲ ಸುಳ್ಳು. ಚಿಕ್ಕದಾಗಿ ಶುರು ಮಾಡಿ ನಿಮ್ಗೆ ಲಾಸ್ ಕಮ್ಮಿ ಆಗುತ್ತೆ, ಚಿಕ್ಕದಾಗಿ ಶುರು ಮಾಡಿ ನಿಮ್ಗೆ ಲಾಭ ನೋಡ್ತೀರಾ, ಚಿಕ್ಕದಾಗಿ ಶುರು ಮಾಡಿ ನೀವು ಟೆನ್ಷನ್ ಕೂಡ ನಿಮ್ಗೆ ಕಮ್ಮಿ ಇರುತ್ತೆ. ದೊಡ್ಡ ಮಟ್ಟಕ್ಕೆ ದುಡ್ಡು ಹಾಕಿ ಒಂದೇ ಸಲ ಕಳ್ಕೊಂಡು ಪಾಪರ್ ಚಿಟ್ಟಿ ಪೇಪರ್ ಮೆಂಟ್ ಏನಾಗ್ತೀರಾ, ಆ ತರ ಆಗಲ್ಲ ನೀವು ಅಂತ ಹೇಳ್ತಾ ನೆಕ್ಸ್ಟ್ ಹೊಸ ಬಿಸ್ನೆಸ್ ಐಡಿಯಾ ಇಂದ ಇಟ್ಕೊಂಡು ನಿಮ್ಮ ಮುಂದೆ ಬರ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಾನು ನೆಕ್ಸ್ಟ್ ವಿಡಿಯೋಲಿ ನಿಮ್ಗೆ ಸಿಗ್ತೀನಿ.